ಏನಾಯ್ತು ಬೇ ಹೋಗಿದ್ ಕೆಲಸ ಕೊಡ್ತಂದ್ರ ನಂದಳನವರು? ಹ್ಞೂನೇವ ಕೊಡ್ತಂದಾಳ. ಮತ್ತು ಒಂದು ತಿಂಗಳದೊಳಗೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂದಾರ. ಒಂದು ತಿಂಗಳು ಬಿಡೋದು ಬೇಡ ರೀ. ನಾಳೆ ನಾಡ್ರಾಗ ನೋಡ್ರಿ ಯಾವಾಗ ರೊಕ್ಕ ಹೊಂದಿಕೆ ಆಗುತ್ತೆ ಹೋಗಿ ಮಾಡ್ಸ್ಕೊಂಬಿಡ್ರಿ. ಮಾಡಿಸ್ಕೊಳ್ಳೋಣ. ಮತ್ತೆ ರೊಕ್ಕ ಬೇಕಲ್ಲ, ಮತ್ತೆ ರಿಜಿಸ್ಟ್ರೇಷನ್ ಮಾಡೋಕ್ಕಂದ್ರೆ ಹಂಗಾಗುತ್ತಾನೆ. ಏನಿಲ್ಲ ಅಂದ್ರೆ ಇವಾಗ 50-40 ಸಾವಿರ ಬೇಕಾಗುತ್ತೆ. ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ, ಅದು ಕೇಳ್ಕೊಂಡು ಮಾಡ್ಬೇಕು. ಎಷ್ಟು ಕೊಡ್ತೀವಿ ಅಂದಾರಪ್ಪ? 1 ಎಕರೆ ಕೊಡ್ತೀವಿ ಅಂದಾರನ? 1 ಎಕರೆ? ಅಪ್ಪ ನೀವು 5 ಎಕರೆ ಐತಿ, 2.5 ಎಕರೆ ಕೇಳ್ಬೇಕಿತ್ತು. ಇಲ್ಲವ, 2.5 ಎಕ್ರೆನ ಕೊಡಂಗ ಮಾತಾಡೈತಿ. 1 ಎಕರೆ ಕೊಡ್ತೀವಿ ಅಂದ್ರೆ ಫಸ್ಟಿಗೆ ಕೊಡಲ್ಲ ಅಂದ್ರೆ ಆಮೇಲೆ ಮತ್ತೆ ಕೋರ್ಟಿಗೆ ಹೋದ್ರೆ ಆಸ್ತಿಗ ಭಾಗ ಮಾಡ್ಬೇಕಾಗತ್ತಂದ್ರೆ ಅದಕ್ಕೆ ಒಪ್ಪಿಗೆಂದ್ರು ಸುಮ್ಮನೆ. ಅಪ್ಪ ಇಲ್ಲಂದ್ರೆ ಸುಮ್ಮನೆ ಹಂಗೆ ಮಾಡ್ರಿ, ಕೋಟಿಗೆ ಹಾಕ್ಬಿಡ್ರಿ. ಎಲ್ಲ ಆಸ್ತಿಯಾಗ ಸಮಪಾಲು ಬರಲಿ. ಅದ್ಯಾಕೆ ಅವ್ರಿಗೆ ಮಾತ್ರ ಹೆಚ್ಚೆಚ್ಚು ಕೊಡ್ಬೇಕು? ಅದು ಹೆಂಗಾಗುತ್ತವ? ಹೋಲಿ ಬಿಡು, ಅವರಿಗೆ ಗಂಡ್ಮಕ್ಳು ಅದಾರ, ಗಂಡ್ಮಗ ಅದಾನ ತಿಂತಾನ. ನಮಗೆ ಮನಿ ಐತಿ, ಮನಿ ಎದಕ್ಕೆ ಬೇಕು? ಇನ್ನು ಮತ್ತೆ ಹೊಲ್ದಾಗಂತೂ ಭಾಗ ಬರುತ್ತಾ, ಮತ್ತಿನ್ನೇನೈತಿ? ಅಯ್ಯೋ ಕಮಲಕ್ಕ, ಸುಮ್ಮನೆ ಇರು. ನಿನ್ನ ಮಗಳು ಹೇಳೋದು ಕರೆಕ್ಟಾಗೈತಿ. ನೀವು ಕೋರ್ಟ್ನಾಗ ಕೇಸ್ ಹಾಕ್ಬೇಕಿತ್ತು ಬಾ. ನಿಮ್ಮ ಮಕ್ಕನ ಸೊಕ್ಕು ನೋಡಿದೇನ ಎಷ್ಟು ಮಾತಾಡ್ತಿದ್ಲು ನೋಡು, ಪಂಚಾಯತ್ಯಾಗ ಹಿರಿಯರಂಬದು ನೋಡ್ಲಾರ್ದ. ಇವ ಹೋಲಿ ಬಿಡ, ಏನು ತಗೊಂಡು ತಿನ್ನವಲ್ಲಕ್ಕ. ಆಕಿ ಗಂಡು ಮಗ ಇದಾನಂತ ಸುಮ್ಮನೆ ಬಿಟ್ಟಂಗೆ. ಈಗ ಹೊಲ ಕೊಡ್ತಾರಲ್ಲ ಸಾಕು ಬಿಡು. ನಮಗೇನು ಗಂಡು ಮಕ್ಕಳ ಮತ್ತೊಂದ ಇವ್ರ ಮದುವೆ ಮಾಡಿ ಕಳಿಸಿದ್ಮ್ಯಾಗ ಮುಗ್ದ ಹೋತು, ಮತ್ತೆ ಇನ್ನೇನೈತಿ? ಆದ್ರೆ ಏನು ಬಿಡಕ್ಕೆ ಮೂಲಕ ನೀನು ಇಷ್ಟೊಂದು ಬಿಡಬಾರ್ದು. ನೋಡಿದಿಲ್ಲ ಆಕೆ ಹೆಂಗೆ ಮಾತಾಡಿದ್ಲು ನಿನಗೆ? ಹೋಲಿ ಬಿಡಲಿ, ಎಷ್ಟು ಮಾತಾಡಿದ್ರೇನು ನಮ್ಮ ಅಕ್ಕ ಅಲ್ಲ. ಹೋಲಿ ಬಿಡು, ಏನಾಗಲ್ಲ. ಈ ಬಿಡು ಎಲ್ಲ ಬಗೆರಿತಿಯಲ್ಲ, ಬಡ ನಮ್ಮ ಹೆಸರು ಮಾಡಿಸ್ಕೊಂಡ್ರೆ ಆಗೋತು. ಯಪ್ಪ ಯವ ಅಡಿಗೆ ಆಗೈತಿ, ಉಂಡ್ಬಿಡು ಬರ್ರಿ. ಈಗ ಹೊಲಕ್ಕೆ ಹೋಗ್ತೇನಪ್ಪ, ಬಾ ಉಂಡ್ಬಿಡು ಬಾ. ಹ್ಞೂನೇವ, ಹಚ್ಕೊಟ್ಬಿಡು. ಒತ್ತಾಗಿತ್ತು ಆಗಲೇ, ಈಗ ಹೊಲ್ದಕ್ಕೆ ಹೋಗ್ಬೇಕು ಬಾ. ಸರಿ ತಗ ಕಮಲಕ್ಕ, ನಾನು ಬರ್ತೀನಿ. ನಿನ್ನ ಗಂಡ ಎಲ್ಲಿ ಬಂದಿದ್ದಿಲ್ಲವ? ಏಕೆ ಮಂಜಕ್ಕ ಮನೆಗೆ ಹೋದ್ಲನ? ಇಲ್ಲ ಕಮಲಕ್ಕ, ಅದು ಸ್ವಲ್ಪ ನಮ್ಮ ತವ್ರ ಮನೆ ಕಡೆಗೆ ಏನೋ ಪಂಚಾಯತ್ ಇತ್ತ, ಅದಕ್ಕೆ ಹೋಗಿದ್ರು ಅವರು, ಬಂದಿಲ್ಲ ಅವರು. ಈಕಿ ಮಂಜಕ್ಕ ಅವ್ರ ಮತ್ತು ಮಗಳಿಗೆ ನಾಳೆ ಕಳಬುತ್ತಿ ಕೊಡಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲ ತಯಾರು ಮಾಡ್ಕೊಂತಂತ ಹೋದ್ಲು. ನಿನ್ನ ಕರೆಕ್ಟ್ ಬರ್ತನಂದ್ಲ ಆಮೇಲೆ. ಹೌದಲ್ಲ, ಇನ್ನು ಅಲ್ಲಿಗೆ ಹೋಗ್ಬೇಕು. ಮತ್ತೆ ಹೋಗ್ರಂತ. ಯಾವ ನಾಳೆ ಹೋಗ್ತಾಳನು? ನಾಳೆ ಹೋಗ್ಬೇಕಂತಿದ್ಲು ಮತ್ತೆ. ಸರಿ ತ ಹೋಗ್ತ. ಇಷ್ಟು ಸೊಕ್ಕಿರ್ಬೋದು ನೋಡ್ರಿ. ಕಡೆ ಕಲ್ಕ ಪಂಚಾಯತಿ ಸೇರಿಸಿ ಹೊಲನ ಅರ್ಧ ಭಾಗ ತಗೊಂಡಾಗ್ಬಿಟ್ರು ನೋಡು. ಭಾರಿ ಅದಾಳ ನನ್ನ ತಂಗಿ, ನಿಮ್ಮ ತಮ್ಮ. ನೀವು ಕೊಡಲ್ಲ ಅಂತ ಹೇಳ್ಬೇಕಿತ್ತು ಅಲ್ಲ, ಅವ್ರಿಗೆ ಕೊಡ್ಬೇಕು ನಾವು. ಏನು ಮಾಡಂದೇವ? ಅದವಲ್ಲ ದರಿದ್ರದು. ಪಂಚಾಯತಿ ಸೇರಿಸಿ ಊರವರೆಲ್ಲ ಮತ್ತೆ ಆಕಿ ಪರವಾಗಿ ಮಾತಾಡಿದ್ರ, ಮತ್ತೆ ಕೊಡಲೇಬೇಕು. ಇಲ್ಲಾಂದ್ರೆ ಅದೇನೋ ಕೋರ್ಟ್ ಕೇಸ್ ಹಾಕ್ತೀವಿ, ಮತ್ತೆ ಆಮೇಲೆ ಎಲ್ಲ ಆಸ್ತಿಯಾಗ ಅರ್ಧ ಕೊಡ್ಬೇಕಾಗತ್ತೆ ನೋಡಂದ್ರೆ ಮತ್ತೆ ಇದನ್ನಿಲ್ಲಿ ಕೊಡಕ್ಕೆ ಹೋಗೋಣ. ಅದಕ್ಕೆ ಹೋದ್ರೆ ಹೋಗ್ಲಿ, ತಿಂದು ಹಾಳಾಗೋಗ್ಲಿ ಅಂತಂದು ಕೊಟ್ಟಂಗೀಗ. ಯವ ಓಲಿ ಬಿಡಬೇ ಯವ, ಅವ್ರೇನು ಬೇರೆ ರನಬಿ, ನಿನ್ನ ಸ್ವಂತ ತಂಗಿ ಅಲ್ಲ, ನಮ್ಮ ಸಣ್ಣವ. ತಿಂದ್ರೆ ತಿನ್ನಲ್ರಕ್ ಬಿಡು. ಸುಮ್ಮನಿರಲ್ಲ ಬಾಡೆ, ನಿನ್ಗೇನು ಗೊತ್ತೈತಿ? ತಂಗಿ ಅಂತ ತಂಗಿ, ಅಕ್ಕಿಯ ಸೀಮಿ ತಂಗಿ, ಅಕ್ಕಂಬ ಬೆಲಿ ಯಾವಾಗನ ಕೊಟ್ಟಾಳ. ಹಿಂಗ ಒಂದು ಮಾಡಿ ಕಿತ್ಕೊಂಡ್ಬಿಟ್ರು ನೋಡು. ನನಗಿಂತ ಸಿಟ್ಟು ಬರಕತ್ತೈತಿ. ಇನ್ಮ್ಯಾಗ ಆಕಿ ಪಾಲಿಗೆ ನಾನಿಲ್ಲ, ನನ್ನ ಪಾಲಿಗೆ ಹಾಕಿಲ್ಲ. ತಗೊಳ್ಳಿ ಬಿಡು, ನಾ ಏನು ಮಾಡ್ತೀನಿ ಗೊತ್ತನು? ಆ ಕಡೆಗೆ 2 ಎಕರೆ ಇದ್ರದಾಗ ಐತಲ್ಲ, ಹೆಂಗೋ ತೊಂದ್ರೆದಾಗ ಐತೆ ಅದು, ಅದನ್ನ ಕೊಟ್ಬಿಡ್ತೀನಿ. ಈ ಕಡೆದೆಲ್ಲ ನಾವು ಇಟ್ಕೊಳ್ಳೋಣ. ಅದ್ರದಾಗ ಒದ್ದಾಡ್ಕೊಂತ ಅದನ್ನ ಕಡೆಯಲ್ಲಿ ಮಾಡ್ಕೊಳತ್ತಿಗೆ ಜೀವನ ಸೌದೋಗ್ಬಿಡ್ತ. ಹೌದಲ್ಲ, ಮರ್ತ ಬಿಟ್ಟಿದ್ ನೋಡ್ರಿ. ಕರೆ ಹಂಗ ಮಾಡ್ರಿ. ಅದೇನು ಸ್ವಲ್ಪ ಇದ್ರದಾಗ ಐತಲ್ಲ, ಆ ಕಡೆ ಅವ್ರ ಹೊಲರದವರು ಸ್ವಲ್ಪ ಹತ್ತಿ ಬಡ್ದಾರಲ್ಲ, ಅದನ್ನ ಕೊಡ್ರಿ. ಅವ್ರ ಜೀವನ ಪೂರ್ತಿ ಅದ್ರದಾಗ ಒದ್ದಾಡ್ಬೇಕು ನೋಡಿ. ಅಪ್ಪ ಹಂಗೆ ಮಾಡ್ರಿ. ಆಕಿ ಅವ್ರಿಗೆ ಎಷ್ಟು ಸೊಕ್ಕೈತಿ ಗೊತ್ತಾನಪ್ಪ. ಆಕಿ ಲಕ್ಷ್ಮಿ ಅಂತೂ ಕಾಲೇಜ್ನಾಗ ಎಷ್ಟು ಮೆರೀತಾಳಪ್ಪ. ಆಕಿ ಸ್ವಲ್ಪ ಚಂದ ಓದ್ತಾಳ ಅಂತೇಳಿ ಕಾಲೇಜ್ನಾಗ ಬರೀ ಆಕಿನೇ ಹೊಗಳ್ತಿರ್ತಾರೆ ಎಲ್ಲ ಟೀಚರ್ಸ್. ಹೌದನವ? ಮಾಡತ್ತಂತ ಒಂದಿನ ಕಾಲೇಜಿಗೆ ಬಂದು ಮಾತಾಡ್ತೀನಿ. ಅದ್ಯಾಕೆ ಬೈತಾರೆ ನಿನಗೆ? ನೀನು ಮತ್ತೆ ಚಂದ ಓದ್ಬೇಕು. ನಾನು ಓದ್ನಪ್ಪ. ಆಕಿ ಏನೇನೋ ಮಾಡಿ ಮಾರ್ಕ್ಸ್ ತಗೊಂತಾಳ, ಅದಕ್ಕೆ ಸುಮ್ಮನೆ ಬೈತಾರ ಅಷ್ಟ. ನೀನು ಓದೋದು ಗೊತ್ತೈತಿ ಹೇಳು. ನಾನೇನು ಬೇರೆ ದೇಶದಾಗಿಲ್ಲ, ಅದ ಕಾಲೇಜ್ನಾಗ ನಿನ್ನ ಸೀನಿಯರ್. ಯಪ್ಪ ಈಕೆ ಏನು ಮಾಡ್ತಾ ಗೊತ್ತಾನು? ಓದೋದೇ ಇಲ್ಲ, ಬರೀ ಕ್ಯಾಂಟೀನ್ಯಾಗ ಇರ್ತಾಳ ಅವ್ರ ಫ್ರೆಂಡ್ಸ್ ಕೂಡ, ಏನು ಮಾಡಂಗಿಲ್ಲ. ಆಕಿ ಲಕ್ಷ್ಮಿ ಯಾವಾಗಲೂ ಕ್ಲಾಸ್ನಾಗ ಇರ್ತಾಳ, ಕ್ಲಾಸ್ಗೆ ಚಂದಾಗ ಕೇಳ್ತಾಳ, ಪರೀಕ್ಷೆ ಚಂದಾಗ ಬರೀತಾಳ. ಈಕಿ ಕ್ಲಾಸ್ನಾಗೆ ಇರಲ್ಲ ಈಕಿ. ಯಾಕವ ಹಂಗ್ಯಾಕೆ ಮಾಡ್ತಿ? ಕಾಲೇಜ್ಗೆ ಹೋಗಿ ನೆಟ್ಟಗೆ ಕಾಲೇಜ್ನಾಗ ಇರ್ಬೇಕು, ಕ್ಲಾಸ್ನಾಗ ಇರ್ಬೇಕು. ಪಾಠ ಕೇಳಿಲ್ಲ ಅಂದ್ರೆ ಮತ್ತೆ ಹೆಂಗೆ ಅರ್ಥ ಆಗುತ್ತಾ? ಅದೆಲ್ಲ ಬಿಟ್ಬಿಡು, ಇನ್ಮ್ಯಾಗ ತಿರ್ಗಾಡೋದು ಏನು.
ಇಲ್ಲಪ್ಪ, ಊಟ ಮಾಡಿ ಹೋಗಿರಲ್ಲ ನಾಷ್ಟ, ಅವಾಗಷ್ಟೇ ಹೋಗಿರ್ತೀನಿ. ಆತತ್ತ. ಏಯ್ ಇಲ್ಲೋಡ, ಏನೇವಾ ಯಾವ್ದೋ ಹುಡುಗನ್ ಕೂಡ ತಿರ್ಗಾಡಕತ್ತೆ ಅಂತಲ್ಲ, ಏನದು? ಇಲ್ಲವಾ, ಯಾರು ಹೇಳಿದ್ ನಿನಗೆ? ಎಲ್ಲ ಸುಮ್ಮನೆ ಏನೇನೋ ಹೇಳ್ತಾರ. ಸುಳ್ಳೋ ಕರೆವಾ ಗೊತ್ತಾಗತ್ತೆ ನನಗೆ. ಇಲ್ಲೋಡ, ನಿನಗೆ ಮತ್ತೆ ಹೇಳಕತ್ತೀನಿ, ಮೊದ್ಲ ನಾನು ಸಿಟ್ನಾಗ ಅದೀನಿ ಈಗ. ಅದು ವಿಚಾರಿಸ್ತೀನಿ ಏನಂಬದು. ನೀಯತ್ತ ಕಾಲೇಜಿಗೆ ಹೋಗಿ ಮನೆಗೆ ಬಾ, ಆಮೇಲೆ ಮತ್ತೆ ಇದು ಒಂದು ಊರಾಗ ರಾಡ್ಯದತ್ತು. ಇಲ್ಲ ಹೇಳಬೇ, ಯಾವಾಗಲೂ ಬೈತಾನೆ ಇರ್ತಿ.